ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಕ ಮನೆಯಿಂದ ಫ್ರೈಡೇ ಈವ್ನಿಂಗು ರೀಚ್ ಆದೆ. ನಿನ್ನೆ ಬಂದು ಕಂಪ್ಲೀಟಾಗಿ ಕಿಚನ್ ಕ್ಲೀನಿಂಗನ್ನು ಇಟ್ಕೊಂಡಿದ್ದೆ. ಆಲ್ಮೋಸ್ಟ್ ಒಂದು 5 ಡೇಸ್ ಆಗಿತ್ತು ಅಂತ ಹೇಳಿ ಅಲ್ಲಿಂದನೇ ತರಕಾರಿಗಳೆಲ್ಲ ತೊಗೊಂಬಂದಿದ್ದೆ. ಅದರಿಂದ ಎಲ್ಲ ಕಂಪ್ಲೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಇದನ್ನೆಲ್ಲ ತೆಗೆದಿಟ್ಕೊಂಡು ಚಿಂಟುಗೆ ಒಂದು ಸ್ವಲ್ಪ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ. ಚಿಂಟು ಇದ್ದರೆ ಕಂಪ್ಲೀಟಾಗಿ ಕೆಲಸ ಆಗೋದಿಲ್ಲ ಅಂತ ಹೇಳಿ ಚಿಂಟುನ ರೆಡಿ ಮಾಡಿ ಕಳಿಸಿ ಎಲ್ಲ ಮುಗಿಸ್ಕೊಂಡೆ ಕೆಲಸ. ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಚಿಂಟು ಮತ್ತೆ ರಿಟರ್ನ್ ಆಗೋದ. 1:30ಗೆಲ್ಲ ಚಿಂಟು ರಿಟರ್ನ್ ಆಗಿಬಿಡ್ತಾನೆ. ಅಷ್ಟರಲ್ಲಿ ಬಟ್ಟೆಗಳೆಲ್ಲ ವಾಷಿಂಗೆಲ್ಲ ಏನೇನಿತ್ತು ಕಂಪ್ಲೀಟಾಗಿ ಬಟ್ಟೆಗಳೆಲ್ಲ ವಾಷಿಂಗ್ ಹಾಕಿಬಿಟ್ಟಿದ್ದೆ ನಾನು. ಮಕ್ಕಳಿಲ್ಲಾಂದರೆ ಮನೇಲಿ ಅರ್ಧ ಕೆಲಸ ಮುಗ್ದಂಗೆ. ಚಿಂಟು ಬರೋಷ್ಟರಲ್ಲಿ ಚಿನಿಮಾ ಕರೆಕ್ಟ್ ಟೈಮ್ಗೆ ಎದ್ದೇಳ್ತಾಳೆ. ಚಿಂಟು ಜೊತೆ ಒಂದು ಸ್ವಲ್ಪ ಆಟ ಆಡ್ಕೊಂಡಿರ್ತಾಳೆ. ನನಗೂ ಒಂದು ಸ್ವಲ್ಪ ಹೊತ್ತು ಚಿನ್ನಿಮನ ನೋಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಏನಾದರೂ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಚಿನ್ನಿಮ ಎದ್ದು ಆಟ ಆಡೋಷ್ಟರಲ್ಲಿ ಒಂದು ಸ್ವಲ್ಪ ಚಿನ್ನಿಮಗೆ ಸರಿಯನ್ನು ಮಾಡಿಕೊಂಡೆ. ಒಂದು ಸ್ವಲ್ಪ ವೆಜಿಟೇಬಲ್ಸನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟಾಣಿ, ಹಸಿ ಬಟಾಣಿ, ಕ್ಯಾರೆಟು ಇದೆಲ್ಲ ಬ್ರಕೋಲಿ ಇದನ್ನೆಲ್ಲ ಸ್ಟೀಮ್ ಮಾಡಿ ನಾನು ಮಗುವಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಪರವಾಗಿಲ್ಲ, ಫುಡ್ಡೆಲ್ಲ ಚೆನ್ನಾಗಿ ತೊಗೊತಾ ಇದ್ದಾಳೆ. ನಾನು ಆದಷ್ಟು ಬೇಗ ನಿಮಗೆ 6 ಮಂತ್ಸ್ ಬೇಬಿಗೆ ಫುಡ್ ಯಾವ ರೀತಿ ಅಪ್ಲೋಡ್ ಮಾಡೋದು ಏನು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಮಿಷಿನ್ ಬಂದು ತುಂಬ ದಿವಸದಿಂದ ಸರ್ವಿಸ್ ಮಾಡಿಸ್ಬೇಕಿತ್ತು. ಪವರ್ ಮಿಷಿನ್ಸ್ ಎಲ್ಲ ಆಲ್ಮೋಸ್ಟ್ 6 to 7 ಮಂತ್ಸ್ ಒಂದು ಸಲ ನಾವು ಸರ್ವಿಸ್ ಮಾಡಿಸ್ಬೇಕಾಗುತ್ತೆ ಅಂತ ಹೇಳಿ ಮಿಷಿನ್ನ ಸರ್ವಿಸ್ಗೆ ಕರೆಸಿದ್ದೆ. ಕಂಪ್ಲೀಟಾಗಿ ಒಂದು ಕಡೆಯಿಂದ ಸರ್ವಿಸನ್ನೆಲ್ಲ ಮಾಡಿಕೊಟ್ರು. ಅದೇ ಟೈಮಲ್ಲಿ ಚಿನ್ನಿಮ ಮಗು ಆಟ ಆಡ್ಕೊಂಡಿದ್ಲು ಅಂತ ಹೇಳಿ ಚಿಂಟು ಹತ್ರ ಕೊಟ್ಟಿದ್ದೆ. ಚಿನ್ನಿಮ ಕಂಪ್ಲೀಟಾಗಿ ಎಲ್ಲ ಬಾಯಲ್ಲಿ ಇಟ್ಕೊತಾ ಇದ್ಲು. ಯಾರಾದರೂ ಒಬ್ಬರು ಚಿನ್ನಿಮ ಜೊತೆ ಇರಲೇಬೇಕು. ಸಣ್ಣ ಪುಟ್ಟದೇನಾದ್ರು ಇದ್ದರೆ ಬಾಯಲ್ಲಿ ಇಟ್ಕೊತಾಳೆ. ಮಗುನಂತೂ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ ನನ್ನ ಕೈಲಿ, ಅಷ್ಟು ತಿಟಿ ಆಗೋಗ್ಬಿಟ್ಟಿದೆ ಮಗು. ಅದೇ ಟೈಮಲ್ಲಿ ಚಿನ್ನಿಮ ಆಟಾಡೋ ಟೈಮಲ್ಲೇ ನಾನು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಮಗು ಹತ್ರನೇ ಕುತ್ಕೊಬೇಕಾಗುತ್ತೆ. ಚಿಂಟು ನಾನು ಒಂದು ಸ್ವಲ್ಪ ಇಬ್ಬರು ಸೇರಿಕೊಂಡು ಮಗುಗೆ ಒಂಚೂರು ಸರಿನ ತಿನ್ನಿಸಿದಾದಮೇಲೆ ದೇವರಿಗೆ ರೆಡಿ ಮಾಡಿಕೊಂಡೆ. ಚಿಂಟು ಪೂಜೆ ಎಲ್ಲ ಮಾಡಿ ದೇವರಿಗೆ ಏನೇನು ಬೇಕೋ ಕೇಳ್ಕೊಳ್ಳಪ್ಪ ಅಂದೆ. ಇಲ್ಲ ಏನೇನೋ ಕೇಳ್ಕೊಂಡ ಚಿಂಟು. ನಿನ್ನೆ ತುಂಬ ವಿಶೇಷ ದಿನ, ಹನುಮ ದಿನ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಚಿಂಟು ಜೊತೆ ದೇವಸ್ಥಾನಕ್ಕೆ ಹೋದೆ. ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು. ಪ್ರತಿ ವರ್ಷ ನಮ್ಮ ಊರಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಹನುಮ ಜಯಂತಿ ಆಗಿರ್ಬೋದು ಅಥವಾ ಹನುಮ ಉತ್ಸವ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ನೆರವೇರಿಸ್ತಾರೆ ಪ್ರತಿಯೊಂದು ಕಡೆನೂ. ಮತ್ತು ಅಂಜನಾದ್ರಲ್ಲಿ ಸಹ ಸುಮಾರು ಪೂಜೆ ಪುನಸ್ಕಾರಗಳು ಸ್ಟಾರ್ಟ್ ಆಗಿದೆ ಅಂಥೇಳಿ ಟಿ ವಿಲೆಲ್ಲ ತೋರಿಸ್ತಾಯಿದ್ರು. ನಾನು, ಅಮ್ಮ, ಚಿನ್ನಿಮ ಮತ್ತು ಚಿಂಟು, ಅಕ್ಕ ನಾವೆಲ್ಲ ಹೋಗಿದ್ರಿ. ಅಮ್ಮಗಂತೂ ತುಂಬ ಖುಷಿಯಾಯಿತು. ಯಾಕೆಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊತಾ ಇದ್ರು, ಬಟ್ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿ. ಪೂಜೆಗಳಾಗಿರ್ಬೋದು, ಕೋಲಾಟಗಳು ಮತ್ತು ಅನ್ನ ಪ್ರಸಾದ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ರು. ಒಂದು 5 ನಿಮಿಷ ಅಲ್ಲಿ ನಿಂತ್ಕೊಳ್ಳೋ ಅಷ್ಟರಲ್ಲಿ ಚಿಂಟು ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕೆ ಹೋಗಿದ್ದ. ಇರೋ ಮಕ್ಕಳ ಜೊತೆಲೇ ಕಂಪ್ಲೀಟಾಗಿ ಆಟ ಆಡ್ಕೊಂಡಿರ್ತಾ ಇದ್ದೆ. 5 ನಿಮಿಷವೂ ಸಹ ನಮ್ಮ ಕೈ ಹತ್ರ ಇರೋದೇ ಇಲ್ಲ. ಮಕ್ಕಳ ಜೊತೆಲಿ ಸೇರಿಬಿಟ್ರೆ ಅಂತೂ ಚಿಂಟುನ ಹಿಡ್ಕೊಳೋಕ್ಕೆ ಆಗೋದಿಲ್ಲ. ಆಲ್ಮೋಸ್ಟ್ ಒಂದು ½ an hour ವೆಯ್ಟ್ ಮಾಡಿ ಚಿಂಟುನ ಹಿಡ್ಕೊಂಡೆ ನಾನು. ದೇವರಿಗೆ ಬಂದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವ್ಲಾಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ.